ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ಕರೆಂಟ್ ಫೀಲಿಂಗ್ಸ್ ನಲ್ಲಿ ದ ಮೆಸೇಜಸ್ ಫ್ರಮ್ ಯುವರ್ ಪಾರ್ಟ್ನರ್ ಆ ಥರ ಒಂದು ಟಾಪಿಕ್ ತಗೊಂಡಿದ್ದೀನಿ. ಕೆಲವು ಮೆಸೇಜ್ಗಳನ್ನು ನೋಡೋಣ ರೀಡಿಂಗ್ ಆದ್ಮೇಲೆ. ಇಲ್ಲಿ 2 ಫೈಲ್ ಇದೆ, ನಂಬರ್ 1 ಮತ್ತೆ ನಂಬರ್ 2. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಗೆ ಯಾವ ಫೈಲ್ ಇಷ್ಟ ಆಗುತ್ತೆ ಅದನ್ನ ಆರಿಸ್ಕೊಳ್ಳಿ. 2 ಫೈಲ್ ಸಹಿತ ನೀವು ನೋಡಬಹುದು. ಈಗ ರೀಡಿಂಗ್ ನೋಡೋಣ. ಫೈಲ್ ನಂಬರ್ 1ಗೆ ಏನೇನು ಕಾರ್ಡ್ಸ್ ಬರುತ್ತೆ ನೋಡೋಣ. ನಾನು ಒರಾಕಲ್ ಕಾರ್ಡ್ಸು ಮತ್ತೆ ಟ್ಯಾರೋ ಕಾರ್ಡ್ಸ್ ಎಲ್ಲಾನು 2 ಗ್ರೂಪ್ ಮಾಡಿದ್ದೀನಿ. ಫೈಲ್ ನಂಬರ್ 1, ಫೈಲ್ ನಂಬರ್ 2 ಅಂತ. ಫಸ್ಟ್ ಟ್ಯಾರೋ ಕಾರ್ಡ್ಸ್ ನೋಡೋಣ, ಆಮೇಲೆ ನಿಮಗೆ ಏನು ಬಂದಿದೆ ಒರಾಕಲ್ ಕಾರ್ಡ್ಸ್ ಅದು ನೋಡೋಣ. ಈಗ ಟ್ಯಾರೋ ಕಾರ್ಡ್ಸ್ ಏನು ಬಂದಿದೆ, ಫೈಲ್ ನಂಬರ್ 1ಗೆ ಯಾವ ಕಾರ್ಡ್ಸ್ ಬರುತ್ತೆ ನೋಡೋಣ. ಏನ್ ನಡೀತಾ ಇದೆ ನಿಮ್ಮ ಜೀವನದಲ್ಲಿ ನೋಡೋಣ. ಯಾರೋ ಹಿಂದೆ ಓಡ್ತಾ ಇದ್ದೀರಾ, ಚೇಸ್ ಮಾಡ್ತಾ ಇದ್ದೀರಾ? ನೋಡೋಣ ಯಾರು ಅಂತ ನೋಡೋಣ. ಚೇಸ್ ಮಾಡ್ತಾ ಇದ್ದೀರಾ, ಮೂವ್ ಆನ್ ಆಗಿದ್ದೀರಾ, ತುಂಬಾ ನೆನ್ಪಿಸ್ಕೋತಾ ಇದ್ದೀರಾ, ಆ ಪರ್ಸನ್ನ ಕಾಯ್ತಾನೂ ಇದ್ದೀರಾ. ನೋಡೋಣ ಏನ್ ಹೇಳುತ್ತೆ ಅಂತ. ಇಲ್ಲಿನ ಕಾರ್ಡ್ಸ್ಗಳ ಪ್ರಕಾರ ನೀವಿಬ್ರು ತುಂಬಾ ದಿವಸದಿಂದ ಒಂದು ರಿಲೇಶನ್ಶಿಪ್ ನಲ್ಲಿ ಇದ್ರಿ. ಫ್ರೆಂಡ್ಶಿಪ್ ಆಗಿರಬಹುದು, ತುಂಬಾ ದಿವಸದಿಂದ ಚೆನ್ನಾಗಿ ನಡೀತಾ ಇತ್ತು ಎಲ್ಲ. ನೀವೆಷ್ಟೋ ಆ ಪರ್ಸನ್ನ ಹಚ್ಕೊಂಡಿದ್ದೀರಾ ಅಂದ್ರೆ ಅವರು 1-2 ದಿನ ನಿಮ್ಗೆ ಫೋನ್ ಮಾಡದಿದ್ರು ತುಂಬಾ ಯೋಚನೆ ಮಾಡ್ತೀರಾ. ನನ್ನ ಲೈಫಲ್ಲಿ ಯಾರು ಬೇಡ, ಅವರೊಬ್ಬರಿದ್ರೆ ಸಾಕು, ಆ ಥರನೂ ನಿಮ್ಮ ಮನೋಭಾವನೆಯಲ್ಲಿ ಕಾಣಿಸ್ತಾ ಇದೆ. ಯಾವುದ್ರಲ್ಲೂ ಮನಸ್ಸಾಗ್ತಾ ಇಲ್ಲ, ಕೆಲಸದ ಮೇಲೂ ಅಷ್ಟೊಂದು ಗಮನ ಹರಿಸಕ್ ಆಗ್ತಾ ಇಲ್ಲ. ನೀವು ಇಲ್ಲಿ ಒಂದು ಒಳ್ಳೆ ಕೆಲಸದಲ್ಲಿ ಇದ್ದೀರಾ ಅನ್ನೋದನ್ನು ಹೇಳ್ತಾ ಇದೆ. ತುಂಬಾ ಹಳೆ ನೆನಪುಗಳು ಕಾಡ್ತಾ ಇದೆ. ಅವ್ರ ಜೊತೆ ಕಳೆದ ದಿನಗಳು, ಆ ನೆನಪುಗಳಲ್ಲಿ ಮುಳುಗಿದ್ದೀರಾ, ನೆನೆಸ್ಕೋತಾ ಇದ್ದೀರಾ. ನಾನು ಮೊದಲೇ ಹೇಳಿದ ಹಾಗೆ ಯಾವುದೂ ಇಷ್ಟ ಆಗ್ತಾ ಇಲ್ಲ, ಯಾರೂ ಇಷ್ಟ ಆಗ್ತಾ ಇಲ್ಲ. ಮನೆಯಲ್ಲೂ ಕೆಲವು ಮಾತುಗಳನ್ನ ಅನ್ನಿಸ್ಕೋತೀರಾ. ಇಲ್ಲಿ ಆ ಪರ್ಸನ್ ಹಿಂದೆ ತುಂಬಾ ಓಡ್ತಾ ಇದ್ದೀರಾ. ಯಾಕೆಂದ್ರೆ ಕೆಲವು ದಿವಸಗಳಿಂದ ನಿಮ್ಮಿಬ್ಬರ ಮಧ್ಯೆ ಕೆಲವೇನೋ ಕಹಿ ಘಟನೆಗಳು ನಡೆದಿರಬಹುದು. ಇಬ್ಬರಲ್ಲೂ ಮಾತುಕತೆಗಳು ನಿಂತಿದೆ. ಅವ್ರು ಯಾವಾಗ ಕಾಲ್ ಮಾಡ್ತಾರೆ, ಯಾವಾಗ ಮೆಸೇಜ್ ಮಾಡ್ತಾರೆ, ಆ ಥರ ವೇಟ್ ಮಾಡ್ತಾ ಇದ್ದೀರಾ. ಫೋನ್ ರಿಂಗ್ ಆದ ತಕ್ಷಣ ಅವರೇ ಕಾಲ್ ಮಾಡಿರಬಹುದು, ಮೆಸೇಜ್ ಬಂದ ತಕ್ಷಣ ಅವರೇ ಮೆಸೇಜ್ ಮಾಡಿರಬಹುದು. ಆ ಥರ ಮನಸ್ಸು ಕಾತ್ರದಿಂದ ಕಾಯ್ತಾ ಇದೆ. ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. 4 ಆಫ್ ಕಪ್ಸ್. ಕೆಲವು ಸರಿ ನಿಮ್ಗೆ ಅನಿಸುತ್ತೆ ನನ್ನನ್ನು ಮರ್ತಿರಬಹುದಾ, ಬೇರೆ ಯಾರಾದರೂ ಅವ್ರ ಜೀವನದಲ್ಲಿ ಇರಬಹುದಾ, ಆ ಥರ ಅನುಮಾನಗಳು ನಿಮಗೆ ಕಾಡ್ತಾ ಇದೆ. ಇಬ್ಬರಿಗೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿತ್ತು. ಇದರಿಂದ ನೀವು ಸ್ವಲ್ಪ ರೂಢಾಗಿ ಮಾತಾಡಿದ್ದೀರಾ. ಇಬ್ಬರಲ್ಲೂ ಮಾತುಕತೆಗಳು ಇಲ್ಲಿ ನಿಂತಿದೆ ಅನ್ನೋದು ಹೇಳ್ತಾ ಇದೆ. ಇಲ್ಲಿ ಅವರು ನನ್ನನ್ನ ಮರ್ತಿರಬಹುದು, ಆ ಥರ ಎಷ್ಟೋ ಸರಿ ಅನ್ಕೋತೀರಾ. ಆದ್ರೆ ಹಾಗಿಲ್ಲ. ನೋಡೋಣ ಏನ್ ಕಾರ್ಡ್ಸ್ ಹೇಳುತ್ತೆ ಅಂತ. ಮತ್ತೆ ತುಂಬಾ ಅನುಮಾನಗಳಿದೆ ನಿಮ್ಗೆ. ಮತ್ತೆ ಅದೇ ನೆನಪಲ್ಲಿದ್ದೀರಾ. ಮತ್ತೆ ಅವ್ರನ್ನ ಮಾತಾಡ್ಸಲ್ವಾ, ತುಂಬಾ ಮನಸ್ಸು ಬೇಜಾರಲ್ಲಿದೆ ಅನ್ನೋದು ಹೇಳ್ತಾ ಇದೆ. ಅವ್ರ ಜೀವನದಲ್ಲಿ ಇನ್ಯಾರೋ ಇದ್ದಾರೆ ಅನ್ನೋದು ನಿಮ್ಗೆ ಅನುಮಾನ ತುಂಬಾ ಜೋರಾಗಿ ಬರ್ತಾ ಇದೆ. ಆದ್ರೆ ಹಾಗಿಲ್ಲ ಅಂತ ನಾನು ಹೇಳ್ದೆ. ಇಲ್ಲಿ 2 ಆಫ್ ಕಪ್ಸ್ ಬರ್ತಾ ಇದೆ, 6 ಆಫ್ ಪೆಂಟಿಕಲ್ಸ್.
ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ನಿಮ್ಗೆ ಕಾರ್ಡ್ಸ್ ತುಂಬಾ ಯೋಚನೆ ಮಾಡ್ತೀರಾ, ಅವ್ರಿಗೋಸ್ಕರ ತುಂಬಾ ಖರ್ಚು ಮಾಡಿದೀರಾ ಅನ್ನೋದನ್ನು ಹೇಳ್ತಾ ಇದೆ. ತುಂಬಾ ಗಿಫ್ಟ್ಸ್ ಎಲ್ಲ ಕೊಡ್ತಾ ಇದ್ರಿ, ಖರ್ಚು ಮಾಡ್ತಾ ಇದ್ರಿ, ಯಾಕೆಂದ್ರೆ ನೀವೊಂದು ಒಳ್ಳೆ ಕೆಲಸದಲ್ಲಿ ಇದ್ದೀರಾ ಅನ್ನೋದನ್ನು ಹೇಳ್ತಾ ಇದೆ. ಆ ಪರ್ಸನ್ಗೋಸ್ಕರ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಿ, ನನ್ನ ಜೀವನಾನೇ ಅವರು ಅಂತ ಅನ್ಕೊಂಡಿದ್ರಿ ನೀವು. ಇಲ್ಲಿ ನಿಮ್ಗೆ ಎಷ್ಟು ಅನುಮಾನಗಳಿದೆ ಅಂದ್ರೆ ಅವ್ರು ಯಾರೋ ಒಂದು ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ರು ನಿಮಗೆ ತುಂಬಾ ಡೌಟ್ ಬರುತ್ತೆ, ತುಂಬಾ ಪೊಸೆಸಿವ್ನೆಸ್ ಇದೆ ನಿಮ್ಗೆ ಅವ್ರ ಬಗ್ಗೆ. ನನ್ನ ರಿಲೇಶನ್ಶಿಪ್ ಮುಂದೆ ನಡೆಯುತ್ತಾ, ನಾನು ಇಷ್ಟೊಂದು ರೂಢಾಗಿ ಮಾತಾಡಿದ್ದೀನಿ, ಅವರು ಮತ್ತೆ ನನ್ನ ಲೈಫಲ್ಲಿ ಬರ್ತಾರಾ, ಆತರ ನೀವು ಎಷ್ಟೋ ಸರಿ ಅನ್ಕೊಂಡಿದ್ದೀರಾ. ಆದ್ರೆ ಮತ್ತೆ ಬರ್ತಾರೆ ಅನ್ನೋದು 2 ಆಫ್ ಕಪ್ಸ್ ಇಲ್ಲಿ ಹೇಳ್ತಾ ಇದೆ. 6 ಆಫ್ ಪೆಂಟಿಕಲ್ಸ್, ಮತ್ತೆ ಅವರು ಬ್ಯಾಲೆನ್ಸ್ ಮಾಡ್ಕೋತಾರೆ, ನಿಮ್ಮ ಲೈಫು ಚೆನ್ನಾಗಾಗುತ್ತೆ. ಇಲ್ಲಿ 2 ಆಫ್ ಕಪ್ಸ್, ನೀವಿಬ್ರು ಮತ್ತೆ ಒಟ್ಟಿಗೆ ಸೇರ್ತೀರಾ ಅನ್ನೋದನ್ನ ಹೇಳ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳ್ಬೋದು ನೋಡೋಣ. ಪೈಲ್ ನಂಬರ್ 1ಗೆ ಆರಿಸಿರುವಂತ ಒರಾಕಲ್ ಕಾರ್ಡ್ಸ್ ಏನ್ ಬರಬಹುದು ನೋಡೋಣ, ಏನ್ ಮೆಸೇಜಸ್ ಕೊಡುತ್ತೆ ಆ ಥರ ನೋಡೋಣ. ಇಲ್ಲಿ ಎನರ್ಜಿ ಒರಾಕಲ್ ಕಾರ್ಡ್ಸ್ ನಿಮ್ಗೆ ಏನ್ ಬರುತ್ತೆ, 2 ಸೆಟ್ಸ್ ಮಾಡಿದ್ದೀನಿ, ಪೈಲ್ ನಂಬರ್ 1 ಪೈಲ್ ನಂಬರ್ 2 ಅಂತ. ಇದರಲ್ಲಿ ನಿಮ್ಗೆ ಏನ್ ಮೆಸೇಜಸ್ ಬರುತ್ತೆ ನೋಡೋಣ. ಅಪ್ರಿಸಿಯೇಷನ್, ನಿಮ್ಮನ್ನ ತುಂಬಾ ಅಪ್ರಿಸಿಯೇಟ್ ಮಾಡ್ತಾರೆ ಅವರು. ಡೋರ್ ಟು ರೊಮ್ಯಾನ್ಸ್ ಇದೆ. 1 ಮೋರ್, ಡೋರ್ ಟು ಪರ್ಸನಲ್ ಹೀಲಿಂಗ್ ಅಂಡ್ ಹ್ಯಾಪಿನೆಸ್. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ನಿಮ್ಗೆ ಅನ್ನೋದು ನೋಡಿದ್ರೆ, ಅಪ್ರಿಸಿಯೇಷನ್, ನೀವು ಎಷ್ಟೇ ರೂಢಾಗಿ ಮಾತಾಡಿರಬಹುದು, ಆದ್ರೆ ನಿಮ್ಮ ಒಂದು ಹಾನೆಸ್ಟಿನ ಅವರು ಅಪ್ರಿಶಿಯೇಟ್ ಮಾಡ್ತಾರೆ, ನಿಮ್ಮ ವ್ಯಕ್ತಿತ್ವನ ಅವರು ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ ಅನ್ನೋದನ್ನು ಬರ್ತಾ ಇದೆ. ಡೋರ್ ಟು ರೊಮ್ಯಾನ್ಸ್, ಮುಂದೆ ನಿಮ್ಮ ಲೈಫಲ್ಲಿ ಒಳ್ಳೆ ಸಮಯಗಳು ಬರುತ್ತೆ. ಡೋರ್ ಟು ಪರ್ಸನಲ್ ಹೀಲಿಂಗ್ ಅಂಡ್ ಹ್ಯಾಪಿನೆಸ್, ಇಲ್ಲಿ ಒಂದು ಏನ್ ಹೇಳುತ್ತೆ, ನೀವು ಹೀಲ್ ಮಾಡ್ಕೋಬೇಕು. ಕೆಲವು ರೂಢಾಗಿ ಮಾತಾಡೋದಾಗ್ಲಿ, ಪಡೋದಾಗ್ಲಿ, ಅದನ್ನೆಲ್ಲ ನೀವು ಕಡಿಮೆ ಮಾಡ್ಕೊಂಡಾಗ ಇಲ್ಲಿ ನಿಮ್ಮ ಲೈಫು ಮುಂದೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಯಾವುದೇ ವಿಷಯನ ದೊಡ್ಡದು ಮಾಡ್ಕೊಳ್ಳದೆ ಇಲ್ಲಿ ಗಿವ್ ಅಂಡ್ ಟೇಕ್ ಕಾರ್ಡ್ ಬಂದಿತ್ತು ನಿಮಗೆ. ಸಮಾಧಾನವಾಗಿ ನಿಮ್ಮ ಯಾವುದೇ ಸಮಸ್ಯೆಗಳಿರಬಹುದು ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದೆ. ಇದಕ್ಕೆ ಬಿ ಅಸರ್ಟಿವ್, ಬಿ ಪಾಸಿಟಿವ್, ಆ ಥರ ನಿಮ್ಗೆ ಇಲ್ಲಿ ಮೆಸೇಜ್ ಇದೆ. ಚೂಸ್ ಎ ನ್ಯೂ ಡೈರೆಕ್ಷನ್, ಆ ಥರ ಮೆಸೇಜ್ ಇದೆ. ಎಸ್ ಅಂತ ಹೇಳ್ತಾ ಇದೆ. ಬಾಟಮ್ ಆಫ್ ದಿ ಡೆಕ್, ಲುಕ್ ಫಾರ್ ಎ ಸೈನ್. ನಿಮ್ಗೆ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಬಿ ಅಸರ್ಟಿವ್, ಚೂಸ್ ಎ ನ್ಯೂ ಡೈರೆಕ್ಷನ್. ನೀವು ಏನು ಅನ್ಕೊಂಡಿದ್ದೀರೋ, ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಮನಸ್ಸಲ್ಲಿ, ಅದಕ್ಕೆ ಆನ್ಸರ್ ಎಸ್ ಅಂತ ಬರ್ತಾ ಇದೆ. ನಿಮ್ಮನ್ನ ನೀವು ಇಲ್ಲಿ ಹೀಲ್ ಮಾಡ್ಕೋಬೇಕಾಗುತ್ತೆ. ಬಿಲೀವ್ ಇನ್ ಯೋರ್ ಸೆಲ್ಫ್, ಬಿ ಪಾಸಿಟಿವ್. ಆ ಥರ ನೀವು ನಿಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಹ್ಯಾಬಿಟ್ಸ್ನ ಮಾಡ್ಕೊಂಡಾಗ ನಿಮ್ಮ ಲೈಫಲ್ಲಿ ಪಾಸಿಟಿವ್ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ. ಎಸ್ ಅಂತ ಹೇಳ್ತಾ ಇದೆ. ನಿಮ್ಮ ಲೈಫಲ್ಲಿ ಅವರು ಮತ್ತೆ ಬರ್ತಾರೆ. ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ, ಯಾವುದಕ್ಕೋಸ್ಕರ ಕಾಯ್ತಾ ಇದ್ದೀರಾ, ಆ ಮೆಸೇಜಸ್ ನಿಮಗೆ ಬರುತ್ತೆ. ಇಲ್ಲಿ ನಿಮ್ಗೆ ಏನ್ ಕಾರ್ಡ್ಸ್ ಬರ್ಬೋದು ನೋಡೋಣ. ನೋ ಆರ್ಗ್ಯುಮೆಂಟ್ಸ್, ಪ್ಲೀಸ್ ಸ್ಮೈಲ್. ನಾನು ಮೊದಲೇ ಹೇಳಿದೆ, ನೀವು ಅವ್ರಿಗೆ ರೂಢಾಗಿ ಮಾತಾಡಿರ್ತೀರಾ. ಐ ವಿಲ್ ಬಿ ದೇರ್ ಫಾರ್ ಯು, ಐ ಪ್ರಾಮಿಸ್, ಆ ಥರ ಮೆಸೇಜ್ ಇದೆ. ಮತ್ತೆ 1 ಮೋರ್, 2 ಬಂದಿದೆ ನಿಮಗೆ. ಐ ವಿಲ್ ಸಿ ಯು ಸೂನ್, ದೇರ್ ಈಸ್ ಅ ನ್ಯೂ ಬಿಗಿನಿಂಗ್. ಆ ಥರ ನಿಮ್ಗೆ ಮೆಸೇಜಸ್ ಬರ್ತಾ ಇದೆ ನೋಡಿ, ಎಲ್ಲ ಪಾಸಿಟಿವ್ ಮೆಸೇಜಸ್ ಬರ್ತಾ ಇದೆ. ವೆನ್ ಲವ್ ಈಸ್ ರಿಯಲ್ ಇಟ್ ಫೈಂಡ್ಸ್ ಎ ವೇ. ಫೈನಲ್ ಕಾರ್ಡ್. ಕೆಲವು ಆರ್ಗ್ಯುಮೆಂಟ್ಸ್ ಆಗಲಿ, ರೂಢಾಗಿ ಮಾತಾಡೋದಾಗ್ಲಿ ಕಡಿಮೆ ಮಾಡಿಕೊಂಡು ನಗ್ತಾ
ನಿಮ್ಮ ಜೀವನನ ಮುಂದುವರಿಸಿ. ಐ ವಿಲ್ ಬಿ ದೇರ್ ಫಾರ್ ಯು, ಐ ಪ್ರಾಮಿಸ್. ಐ ವಿಲ್ ಸಿ ಯು ಸೂನ್. ದೇರ್ ಈಸ್ ಅ ನ್ಯೂ ಬಿಗಿನಿಂಗ್. ವೆನ್ ಲವ್ ಈಸ್ ರಿಯಲ್, ಇಟ್ ಫೈಂಡ್ಸ್ ಎ ವೇ. ಏನೇ ಸಮಸ್ಯೆಗಳಿರಬಹುದು, ನಿಮ್ಮದು ಟ್ರೂ ಲವ್ ಆಗಿದ್ರೆ ಒಂದು ಏನೋ ದಾರಿ ನಿಮಗೆ ಕಾಣಿಸುತ್ತೆ. ದೇವರೊಂದು ದಾರಿ ತೋರಿಸ್ತಾನೆ. ನಿಮ್ಗಿಲ್ಲಿ ಎಸ್ ಅಂತ ಇದೆ. ನಿಮ್ಮ ಲೈಫು ಹೀಗೆ ಚೆನ್ನಾಗಾಗ್ಲಿ, ನೀವೇನೇನು ಅನ್ಕೊಂಡಿದ್ದೀರೋ ಅದೆಲ್ಲ ನಿಮ್ಮ ಜೀವನದಲ್ಲಿ ನಡೀಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ಫೈಲ್ ನಂಬರ್ 2ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಫೈಲ್ ನಂಬರ್ 2. ನಿಮಗೆ ಟ್ಯಾರೋ ಕಾರ್ಡ್ಸ್ ಏನೇನು ಮೆಸೇಜಸ್ ಕೊಡುತ್ತೆ ನೋಡೋಣ. ಈ ಒರಾಕಲ್ ಕಾರ್ಡ್ಸ್ ಆಮೇಲೆ ನೋಡೋಣ. ನಿಮ್ಮ ಜೀವನದಲ್ಲಿ ಅಟ್ ಪ್ರೆಸೆಂಟ್ ಏನು ನಡೀತಾ ಇದೆ, ನಿಮಗೆ ಅವರು ಮತ್ತೆ ಮೆಸೇಜ್ ಮಾಡ್ತಾರಾ, ಏನೇನು ಮೆಸೇಜಸ್ ಬರಬಹುದು ಆ ಥರ ನೋಡೋಣ. ಇಲ್ಲಿ ದಿ ಹರ್ಮಿಟ್ ಕಾರ್ಡ್. ತುಂಬ ಬೇಜಾರಲ್ಲಿದ್ದೀರಾ, ತುಂಬ ಹೀಲ್ ಮಾಡ್ಕೋತಾ ಇದ್ದೀರಾ. ಏನೇನೋ ಭಾವನೆಗಳೆಲ್ಲ, ಕಹಿ ಭಾವನೆಗಳು ಎಲ್ಲ ತುಂಬ ಇದೆ. ಕಹಿ ನೆನಪುಗಳು ತುಂಬ ಹೀಲ್ ಮಾಡ್ಕೋತಾ ಇದ್ದೀರಾ. ನಿಮ್ಮ ಕೆಲಸ ಆಗಿರಬಹುದು, ವರ್ಕ್ ಆಗಿರಬಹುದು, ಅದರಲ್ಲಿ ಗಮನ ಹರಿಸ್ಕೊಂಡು ಇದೀರಾ ಅನ್ನೋದು ಅನಿಸ್ತಾ ಇದೆ. ಇಲ್ಲಿ ನೋಡೋಣ. 3 ಆಫ್ ಸಾರ್ಡ್ಸ್. ಹಿಂದಿನ ನೆನಪುಗಳನ್ನೆಲ್ಲ ಮರೆಯೋಕೆ ಟ್ರೈ ಮಾಡ್ತಾ ಇದ್ದೀರಾ. ಇಲ್ಲಿ ನಿಮ್ಮಿಬ್ರಿಗೂ ತುಂಬಾ ದಿವಸದಿಂದ ಪರಿಚಯ ಇದೆ ಆ ಥರ ಅನ್ನಿಸ್ತಾ ಇದೆ. ಒಟ್ಟಿಗೆ ಓದ್ತಾ ಇದ್ರಿ, ಆಗ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಒಬ್ರಿಗೊಬ್ರಿಗೆ ಬಿಟ್ಕೊಡ್ತಾ ಇರಲಿಲ್ಲ. ಯಾವುದೇ ಸಮಸ್ಯೆಗಳು ಬರಲಿ ಕೂತು ಯೋಚಿಸ್ತಾ ಇದ್ರಿ. ಮುಂದೆ ಹಾಗೆ ಗ್ರ್ಯಾಜುಯಲ್ ಆಗಿ ನಿಮಗೂ ಜಾಬ್ ಸಿಕ್ತು, ಅವರಿಗೂ ಜಾಬ್ ಆಯಿತು. ಇಬ್ರು ಬೇರೆ ಬೇರೆ ಕಡೆ ವರ್ಕ್ ಮಾಡಕ್ ಶುರು ಮಾಡಿದ್ರಿ. ಇಲ್ಲಿ ಕೆಲಸದ ಒತ್ತಡ ಇರಬಹುದು, ಅಥವಾ ಅಲ್ಲಿಯ ಒಂದು ವಾತಾವರಣ ಇರಬಹುದು. ನಿಮ್ಮಿಬ್ರು ಇಲ್ಲಿ ಸ್ವಲ್ಪ ದೂರ ಮಾಡಿದೆ ಅನ್ನೋದು ಹೇಳ್ತಾ ಇದೆ. ಆದ್ರೆ ಮಧ್ಯೆ ಇಬ್ರು ತುಂಬಾ ನೆನ್ಸ್ಕೋತೀರಾ. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ, ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಇಬ್ರಿಗೂ ಒಬ್ರ ಮೇಲೊಬ್ರಿಗೆ ಪ್ರೀತಿ ತುಂಬಾ ಇದೆ, ಆದ್ರೆ ಮೀಟ್ ಮಾಡಕ್ ಆಗ್ತಾ ಇಲ್ಲ. ಕೆಲವು ಕಾರಣಗಳಿಂದ ಇಬ್ರು ಮೀಟ್ ಮಾಡಕ್ ಆಗ್ತಾ ಇಲ್ಲ. ನಿಮ್ಮ ಭಾವನೆಗಳನ್ನು ಸರಿಯಾಗಿ ಹಂಚ್ಕೊಳಕ್ ಆಗ್ತಾ ಇಲ್ಲ. ಬೇಜಾರು ಕಾಣ್ತಾ ಇದೆ ಇಲ್ಲಿ. ಅಥವಾ ಇಲ್ಲಿ ಬೇರೆ ಬೇರೆ ಊರಲ್ಲೂ ಇರಬಹುದು ನೀವಿಬ್ರು. ಇಲ್ಲೊಂದು ಲಾಂಗ್ ಡಿಸ್ಟೆನ್ಸ್ ಆಗಿರೋದ್ರಿಂದ ಹಿಂದಿನ ಆ ಭಾವನೆಗಳು ಬರ್ತಾ ಇಲ್ಲ. ಇಲ್ಲಿ ಮುಂದಿನ ಜೀವನದ ಬಗ್ಗೆ ಕೆಲವು ನಿರ್ಧಾರಗಳನ್ನ ಸರಿಯಾಗಿ ತಗೊಳಕ್ ಆಗ್ತಾ ಇಲ್ಲ ಆ ಥರ ಅನ್ನಿಸ್ತಾ ಇದೆ. ಇಲ್ಲಿ ಕೆಲವು ಮನೆಯಲ್ಲೂ ಒಪ್ಪದಿಲ್ದಿರಬಹುದು. ಆ ಥರ ಕೆಲವು ಕಾರಣಗಳಿಲ್ಲಿ ಕಾಣಿಸ್ತಾ ಇದೆ. ಇವೆಲ್ಲ ಸಮಸ್ಯೆಗಳು ನಿಮ್ಮ ಫ್ರೆಂಡ್ಶಿಪ್ಪು ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ, ನಿಮ್ಮ ಭಾವನೆಗಳು ಎಷ್ಟು ಡೀಪ್ ಆಗಿದ್ರೂ ಇಲ್ಲಿ ಕೆಲವು ಸಮಸ್ಯೆಗಳನ್ನ ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ. ಅದರಿಂದ ತುಂಬಾ ಬೇಜಾರಿದೆ ನಿಮ್ಗೆ, ಆ ಥರ ಇಲ್ಲಿ ಅನ್ನಿಸ್ತಾ ಇದೆ. ಇಲ್ಲೊಂದು ಸೆಲೆಬ್ರೇಷನ್ನೂ ಇದೆ. ಇದಕ್ಕೆ ಮುಂದೆ ಏನ್ ಹೇಳುತ್ತೆ ನೋಡೋಣ. ಕಾರ್ಡ್ಸ್ ಏನ್ ಬರಬಹುದು. ಇಲ್ಲಿ ಇಬ್ರು ಮರ್ತಿಲ್ಲ, ಇಬ್ರು ನೆನಪಿಸ್ಕೋತಾ ಇದ್ದೀರಾ. ಒಂದೇನಪ್ಪಾ ಅಂದ್ರೆ ಮೀಟ್ ಮಾಡಕ್ ಆಗ್ತಾ ಇಲ್ಲ, ಸರಿಯಾಗಿ ಮಾತಾಡಕ್ ಆಗ್ತಾ ಇಲ್ಲ, ಕೆಲ್ಸದ ಒತ್ತಡ ಇರಬಹುದು, ಆ ಥರನೂ ಅನ್ನಿಸ್ತಾ ಇದೆ. 7 ಆಫ್ ಕಪ್ಸ್ ನೋಡಿ, ತುಂಬಾ ನೆನಪಿಸ್ಕೋತಾರೆ. ನೀವು ಅಷ್ಟೇ, ಪೊಸೆಸಿವ್ನೆಸ್ ಇದೆ. ಒಂದೊಂದ್ಸರಿ ಸಿಟ್ ಮಾಡ್ಕೋತೀರಾ. ಇಲ್ಲಿ ಏಸ್ ಆಫ್ ಕಪ್ಸ್ ಬರ್ತಾ ಇದೆ, ಟೆಂಪರೆನ್ಸ್, ಹಾಗೆ 7 ಆಫ್ ಪ್ಯಾಂಟಿಕಲ್ಸ್. ಇಬ್ರಿಗೂ ತುಂಬಾ ಭಾವನೆಗಳಿದೆ, ಒಬ್ರನ್ನ ಒಬ್ರು ಬಿಟ್ಕೊಡಲ್ಲ. ಇಲ್ಲಿ ಕೆಲವು ಸರಿ ಪೇಷನ್ಸು ಹೇಳುತ್ತೆ. ಇಲ್ಲಿ ನಿಮ್ಮಿಬ್ರದ್ದು ತುಂಬಾ ಹಳೆ ಫ್ರೆಂಡ್ಶಿಪ್ ಅನ್ನೋದು ಅನಿಸ್ತಾ ಇದೆ. ಇಲ್ಲಿ 4 ಆಫ್ ವ್ಯಾಂಡ್ಸ್ ಮತ್ತೆ 7 ಆಫ್ ಪ್ಯಾಂಟಿಕಲ್ಸ್. ತುಂಬಾ ದಿವಸದಿಂದ ಒಳ್ಳೆ ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿದ್ದೀರಾ ಇಬ್ರು.
ಇಲ್ಲಿ ಯಾಕೆಂದ್ರೆ ಕ್ವೀನ್ ಆಫ್ ಕಪ್ಸ್, ಕಿಂಗ್ ಆಫ್ ಕಪ್ಸ್, ಏಸ್ ಆಫ್ ಕಪ್ಸ್ ಆ ಥರನೇ ಬರ್ತಾ ಇದೆ ನಿಮಗೆ. 7 ಆಫ್ ಕಪ್ಸ್. ತುಂಬಾ ಭಾವನೆಗಳಿದೆ, ಒಬ್ರನ್ನೊಬ್ರು ಬಿಟ್ಕೊಡಕ್ ಆಗಲ್ಲ, ಆ ಥರ ಇದ್ದೀರಾ. ಆದ್ರೆ ಕೆಲವು ಕಾರಣಗಳಿಂದ ಮೀಟ್ ಆಗಕ್ ಆಗ್ತಾ ಇಲ್ಲ, ನಿಮ್ಮ ಯಾವುದೇ ಒಂದು ಡಿಸಿಷನ್ಗಳನ್ನ ತಗೊಳಕ್ ಆಗ್ತಾ ಇಲ್ಲ. ಅದರಿಂದ ಇಬ್ರಿಗೂ ಬೇಜಾರಿದೆ, ಮನಸ್ಸು ಒಡೆದಿದೆ ಅನ್ನೋದನ್ನು ಹೇಳ್ತಾ ಇದೆ. ಅದರಿಂದ ಮುಂದೆ ಇಲ್ಲಿ ನಿಮಗೆ ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ. ಕೆಲವು ದಿವಸಗಳಲ್ಲಿ ನಿಮ್ಮ ಆಸೆಗಳು ಕೈಗೂಡುತ್ತೆ, ಆ ಥರನೂ ನನಗಿಲ್ಲಿ ಅನ್ನಿಸ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಮೆಸೇಜಸ್ ಕೊಡುತ್ತೆ ನೋಡೋಣ. ಇಬ್ರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ ಕೆಲವು ಕಾರಣಗಳಿಂದ. ನಿಮ್ಮ ಪರ್ಸನ್ ಇಂದ ಏನೇನ್ ಮೆಸೇಜಸ್ ಇದೆ ನೋಡೋಣ. ಇಂಡಿಸಿಷನ್, ಬ್ರೋಕನ್ ಹಾರ್ಟ್, ದಿ ಸನ್ ಕಾರ್ಡ್. ಏನ್ ಹೇಳ್ತಾ ಹೋಗುತ್ತೆ ನೋಡೋಣ. ಇಂಡಿಸಿಷನ್, ಇಲ್ಲಿ ಕೆಲವು ಡಿಸಿಷನ್ಗಳನ್ನ ನೀವು ಸರಿಯಾಗಿ ತಗೊಂಡಿಲ್ಲ ಅನ್ನೋದು ಹೇಳ್ತಾ ಇದೆ. ನೀವಿಬ್ರು ಒಟ್ಟಿಗೆ ಓದಿದ್ರಿ, ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಆದ್ರೆ ಕೆಲವು ಕಾರಣಗಳಿಂದ ಇಬ್ರು ದೂರ ಆಗಿದ್ದೀರಾ. ಅದು ಕೆಲಸ ಇರಬಹುದು, ಅದರಿಂದ ಇಬ್ರು ದೂರ ಆಗಿದ್ದೀರಾ. ನಿಮ್ಮ ನಿರ್ಧಾರಗಳನ್ನ ಸರಿ ತಗೊಂಡಿಲ್ಲ ಅನ್ನೋದು ಹೇಳ್ತಾ ಇದೆ. ಅದರಿಂದ ಇಬ್ರಿಗೂ ಬೇಜಾರಾಗಿದೆ. ಬ್ರೋಕನ್ ಹಾರ್ಟ್. ಮೊದಲು ನಿಮ್ಗೆ ಟ್ಯಾರೋ ಕಾರ್ಡ್ಸ್ ಅಲ್ಲೂ ಬ್ರೋಕನ್ ಹಾರ್ಟ್ ಬಂದಿತ್ತು. ಇಲ್ಲಿ ಸನ್ ಕಾರ್ಡ್ ಇರೋದ್ರಿಂದ ಮತ್ತೆ ಮೀಟ್ ಆಗ್ತೀರಾ. ನಿಮ್ಮ ಲೈಫಲ್ಲಿ ಒಂದು ಬೆಳಕು ಬರುತ್ತೆ ಅನ್ನೋದು ಹೇಳ್ತಾ ಇದೆ. ನಿಮ್ಮ ಭಾವನೆಗಳನ್ನೆಲ್ಲ ಹೀಲ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನೀವಿಬ್ರು ಒಟ್ಟಿಗೆ ಸೇರ್ತೀರಾ ಅನ್ನೋದನ್ನ ಇಲ್ಲಿ ಮೆಸೇಜ್ ಕೊಡ್ತಾ ಇದೆ. ಯಾರ್ಯಾರೀಗ ದೂರ ಆಗಿದ್ದೀರಾ, ಎ ಇಯರ್ ಫ್ರಮ್ ನೌ ಆ ಥರ ಮೆಸೇಜ್ ಇದೆ. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್, ಪೀಸ್ಫುಲ್ ರೆಸೊಲ್ಯೂಷನ್, ನೋ ನೀಡ್ ಟು ವರಿ. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ನಿಮ್ಗೆ, ನಿಮ್ಮ ಏನೇ ಭಾವನೆಗಳಿರಬಹುದು, ಏನೇ ಸಮಸ್ಯೆಗಳಿರಬಹುದು, ಎ ಇಯರ್ ಫ್ರಮ್ ನೌ ಗ್ರಾಜುಯಲ್ ಆಗಿ ಎಲ್ಲ ಹೀಲ್ ಆಗ್ತಾ ಹೋಗುತ್ತೆ. ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಕೆಲವ್ರನ್ನೆಲ್ಲ ನೀವು ಸಜೆಷನ್ಗಳನ್ನ ತಗೋಬಹುದು. ಅ ಪೀಸ್ಫುಲ್ ರೆಸೊಲ್ಯೂಷನ್ ಹೇಳ್ತಾ ಇದೆ. ನಿಮ್ಮ ಸಮಸ್ಯೆಗಳು ಏನೇ ಇರಲಿ, ಶಾಂತವಾಗಿ ಎಲ್ಲ ಅದಾಗಿನೇ ಬಗೆಹರಿಯುತ್ತೆ ಅನ್ನೋದನ್ನ ಇಲ್ಲಿ ಮೆಸೇಜ್ ಕೊಡ್ತಾ ಇದೆ. ನೋ ನೀಡ್ ಟು ವರಿ. ಆದ್ರಿಂದ ನೀವು ಯೋಚನೆ ಮಾಡೋದು ಬೇಡ. ಇಲ್ಲೊಂದು ಟ್ರೂ ಲವ್ ಆಗಿದೆ. ತುಂಬಾ ಡೀಪ್ ಆಗಿ ನೀವು ಇಬ್ರು ಒಬ್ರನ್ನೊಬ್ರನ್ನ ಹಚ್ಕೊಂಡಿದ್ದೀರಾ. ಗ್ರಾಜುಯಲ್ ಆಗಿ ನಿಮ್ಮಲ್ಲಿ ಪಾಸಿಟಿವ್ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ. ಆದ್ರಿಂದ ಈ ಹ್ಯಾಂಡ್ ಮೇಡ್ ಮೆಸೇಜಸ್ ಏನ್ ಕೊಡುತ್ತೆ ನಿಮಗೆ ನೋಡೋಣ. ಏನಿದೆ ಮೆಸೇಜಸ್. ಫೈನಲಿ ಐ ಫೌಂಡ್ ಯು ಆ ಥರ ಮೆಸೇಜ್ ಇದೆ. ಐ ವಾಂಟ್ ಟು ಬಿ ವಿತ್ ಯು ಫಾರ್ ಎವರ್ ಆ ಥರ ಮೆಸೇಜ್ ಇದೆ. ಐ ಪ್ರಾಮಿಸ್ ಟು ಹ್ಯಾಂಡಲ್ ಯುವರ್ ಹಾರ್ಟ್ ವಿತ್ ಕೇರ್. ನೋಡಿದ್ರಾ? ಯು ಆರ್ ಪರ್ಫೆಕ್ಟ್ ಫಾರ್ ಮೀ ಆ ಥರ ನಿಮಗೆ ಮೆಸೇಜಸ್ ಇದೆ. ಫಸ್ಟ್ ಟೈಮ್ ಐ ಸಾ ಯು, ಮೈ ಹಾರ್ಟ್ ವಿಸ್ಪರ್ಡ್, ದಟ್ಸ್ ದಿ ಒನ್. ಬಾಟಮ್ ಆಫ್ ದಿ ಡೆಕ್, ಲೆಟ್ ಅಸ್ ಮೀಟ್ ಇನ್ ದಿ ಕಾಫಿ ಹೌಸ್. ಇದಿಷ್ಟು ನಿಮ್ಮ ಪರ್ಸನ್ ಇಂದ ಬಂದಿರೋ ಮೆಸೇಜ್ಗಳಾಗಿರಬಹುದು. ಫೈನಲಿ ಐ ಫೌಂಡ್ ಯು, ಐ ವಾಂಟ್ ಟು ಬಿ ವಿತ್ ಯು ಫಾರ್ ಎವರ್. I promise to handle your heart with care. You are perfect for me. First time I saw you, my heart whispered, that's the one. ಆದ್ರಿಂದ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಅದೆಲ್ಲ ಬಿಟ್ಟು ಗ್ರಾಜುಯಲ್ ಆಗಿ ನಿಮ್ಮ ಪರಿಸ್ಥಿತಿ ಸುಧಾರಿಸಬಹುದು. ನಿಮ್ಮ ಲೈಫು ಮುಂದೆ ಚೆನ್ನಾಗಾಗ್ಲಿ. ನೀವೇನೇನು ಅನ್ಕೊಂಡಿದ್ದೀರೋ ಅದೆಲ್ಲ ನಿಮ್ಮ ಜೀವನದಲ್ಲಿ ನಡೀಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ.
ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.